ವಾಲ್ಮೀಕಿ ರಾಮಾಯಣವನ್ನು 7 ಕಾಂಡಗಳು ಅಥವಾ ಅಧ್ಯಾಯಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಆದಿಕಾಂಡ ಅಥವಾ ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧ್ಯಾಕಾಂಡ, ಸುಂದರಕಾಂಡ, ಲಂಕಾಕಾಂಡ. ಈ 7 ಅಧ್ಯಾಯಗಳಲ್ಲಿ ರಾಮನ ಜೀವನಗಾಥೆಯನ್ನು ಕಾಲಾನುಕ್ರಮವಾಗಿ ನಿರೂಪಿಸಲಾಗಿದೆ. ಈ 7 ಕಾಂಡಗಳಲ್ಲಿ ಮೊದಲನೆಯದು ಆದಿಕಾಂಡ ಅಥವಾ ಬಾಲಕಾಂಡ. ಇದರಲ್ಲಿ ರಾಮನ ಜನನ, ಬಾಲ್ಯ ಮತ್ತು ಸೀತೆಯ ವಿವಾಹವನ್ನು ವಿವರಿಸುತ್ತದೆ. ರಾಮನ ಜನನ ಮತ್ತು ಬಾಲ್ಯ. ದಶರಥನು ಕೋಸಲ ಸಾಮ್ರಾಜ್ಯದ ರಾಜನಾಗಿದ್ದನು. ಅವನ ರಾಜಧಾನಿ ಅಯೋಧ್ಯೆಯಲ್ಲಿತ್ತು. ಅವನಿಗೆ 3 ರಾಣಿಯರಿದ್ದರು: ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರ. ದೀರ್ಘಾವಧಿಯ ಮಕ್ಕಳಿಲ್ಲದ ಕಾರಣ ರಾಜ ದಶರಥನು ಮಗನಿಗಾಗಿ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದನು. ನಂತರ ಕೌಸಲ್ಯೆಯು ರಾಮನಿಗೆ ಜನ್ಮ ನೀಡಿದಳು, ಕೈಕೇಯಿಯು ಭರತನಿಗೆ ಜನ್ಮ ನೀಡಿದಳು ಮತ್ತು ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಎಂಬ ಅವಳಿ ಮಕ್ಕಳಾದರು. ಅವರೆಲ್ಲರೂ ವಿಷ್ಣುವಿನ ಭಾಗವಾಗಿದ್ದರು. ನಿಜವಾಗಿ ಶ್ರೀರಾಮನ ಜನನವು ವಿಷ್ಣುವಿನ ರೂಪವಾಗಿತ್ತು. ರಾವಣನೆಂಬ ದಬ್ಬಾಳಿಕೆಯ ರಾಕ್ಷಸ ರಾಜನನ್ನು ಕೊಲ್ಲುವ ಸಲುವಾಗಿ ವಿಷ್ಣುವು ಮಾನವನ ರೂಪವನ್ನು ತೆಗೆದುಕೊಂಡು ಅವತರಿಸಿದನು. ನಮ್ಮೆಲ್ಲರಿಗೂ ಕಾಡುವ ಪ್ರಶ್ನೆಯೆಂದರೆ, ವಿಷ್ಣು ಮಾನವನ ರೂಪವನ್ನು ಅವತರಿಸಿದ್ದು ಯಾಕೆ? ದೇವರ ರೂಪದಲ್ಲಿಯೇ ರಾವಣನನ್ನು ಕೊಲ್ಲಬಹುದಿತ್ತಲ್ಲ. ಯಾಕೆಂದರೆ ರಾವಣನು ತಪಸ್ಸು ಮಾಡಿ ಬ್ರಹ್ಮದೇವರಿಂದ ತನಗೆ ಮರಣವೇ ಬರಬಾರದೆಂಬ ವರವನ್ನು ಕೇಳಿದನು. ಅದಕ್ಕಾಗಿ ತನ್ನನ್ನು ಕೊಲ್ಲುವ ಸಂಭವವೇ ಇಲ್ಲದಿರುವ ಮನುಷ್ಯರೇ ಮೊದಲಾದ ಸಾಮಾನ್ಯ ವ್ಯಕ್ತಿಗಳನ್ನು ಬಿಟ್ಟು ದೇವತೆಗಳು, ರಾಕ್ಷಸರು, ಸರ್ಪಗಳು, ಯಕ್ಷರು ಮುಂತಾದವರಿಂದ ಸಾಯಬಾರದೆಂದು ವರವನ್ನು ಕೇಳಿದನು. ಆದ್ದರಿಂದ ರಾವಣನ ಸಂಹಾರಕ್ಕಾಗಿ ಮಹಾವಿಷ್ಣುವು ಸಾಮಾನ್ಯ ಮಾನವನ ರೂಪವನ್ನು ತಾಳಬೇಕಾಯಿತು. ಹೀಗೆ ವಿಷ್ಣುವು 7ನೇ ಅವತಾರವನ್ನು ಮಾನವನ ರೂಪದಲ್ಲಿ ಅವತರಿಸಿದರು. ರಾಮನ ಜನನದ ಸಮಯದಲ್ಲಿ ತಂಪಾದ, ಮೃದುವಾದ ಮತ್ತು ಪರಿಮಳಯುಕ್ತ ಗಾಳಿಯಿತ್ತು. ಕಾಡುಗಳು ಹೂವುಗಳಿಂದ ತುಂಬಿತ್ತು ಮತ್ತು ನದಿಗಳು ಪೂರ್ಣವಾಗಿ ಹರಿಯುತ್ತಿತ್ತು. ರಾಮನ ಜನನದ ಸಮಯ ಸಮೀಪಿಸುತ್ತಿದ್ದಂತೆ ಈ ಮಂಗಳಕರ ಕ್ಷಣವನ್ನು ವೀಕ್ಷಿಸಲು ಸ್ವರ್ಗವಾಸಿಗಳೆಲ್ಲರೂ ಆಕಾಶದ ಮೇಲೆ ಗುಂಪುಗೂಡುತ್ತಾರೆ. ಸ್ವರ್ಗವಾಸಿಗಳು ಪರಮಪುರುಷನಿಗೆ ತಮ್ಮ ಸ್ತುತಿಗಳನ್ನು ಅರ್ಪಿಸುವಾಗ ಆಕಾಶವು ಸಂಗೀತ ಮತ್ತು ಹಾಡುಗಳಿಂದ ಪ್ರತಿಧ್ವನಿಸುತ್ತದೆ. ಚೈತ್ರ ಮಾಸದ 9ನೇ ದಿನದಂದು ರಾಮನ ಜನನವಾಗುತ್ತದೆ. ಮಾನವನ ರೂಪದಲ್ಲಿ ಅವತರಿಸಿದ ಮಹಾವಿಷ್ಣುವು ಸಹ ನಮ್ಮೆಲ್ಲರಂತೆ ತುಂಟತನದಿಂದ ತಮ್ಮ ಬಾಲ್ಯವನ್ನು ಕಳೆದರು. ಅದಕ್ಕೆ ಒಂದು ಉದಾಹರಣೆಯಂತೆ ಒಂದು ಕತೆ ಹೇಳುತ್ತೇನೆ. ಒಮ್ಮೆ ರಾಮನು ಅಂಗಳದಲ್ಲಿ ಆಡುತ್ತಿರುವಾಗ ಚಂದ್ರರನ್ನು ನೋಡಿ ತನಗೆ ಚಂದ್ರ ಬೇಕು ಎಂದು ಹಠ ಮಾಡುತ್ತಾನೆ. ಆ ಹಠ ಹೇಗಿತ್ತು ಎಂದರೆ, ಊಟ ತಿಂಡಿ ಬಿಟ್ಟು ಯಾವ ಆಟಿಕೆಯನ್ನು ಕೊಟ್ಟರೂ ತನಗೆ ಬೇಡ ಎಂದು ಬಿಸಾಡಿದನು. ತನಗೆ ಚಂದ್ರ ಮಾತ್ರ ಬೇಕೆಂದು ಅಳುತ್ತಾ ಹಠ ಮಾಡುತ್ತಾನೆ. ಆಗ ಒಂದು ನಿಲುಗನ್ನಡಿಯನ್ನು ಚಂದ್ರನ ಪ್ರತಿಬಿಂಬ ಬೀಳುವಂತೆ ಇಡುತ್ತಾರೆ. ಆಗ ಆ ಚಂದ್ರನ ಪ್ರತಿಬಿಂಬವನ್ನು ನೋಡಿ ತನಗೆ ಚಂದ್ರ ಸಿಕ್ಕಿದನು ಎಂದು ಶ್ರೀರಾಮಚಂದ್ರನು ಕುಣಿದಾಡುತ್ತಾನೆ. ಹೀಗೆ ರಾಮನು ತನ್ನ ತುಂಟತನದಿಂದ ಅರಮನೆಯಲ್ಲಿ ಎಲ್ಲರನ್ನೂ ನಗಿಸುತ್ತಾ ಸಂತೋಷದಿಂದ ತಮ್ಮ ಬಾಲ್ಯವನ್ನು ಕಳೆಯುತ್ತಾರೆ. ರಾಮ, ಲಕ್ಷ್ಮಣ ಮತ್ತು ಶತ್ರುಘ್ನ, ಭರತ. ಈ ಬಾಲಕರು ವಸಿಷ್ಠರಿಂದ ಶಾಸ್ತ್ರಗಳನ್ನು, ಬಿಲ್ಲುವಿದ್ಯೆಯನ್ನು ಕಲಿಯುತ್ತಾ ಬೆಳೆದರು. ಒಂದು ದಿನ ವಿಶ್ವಾಮಿತ್ರರು ರಾಜ್ಯಕ್ಕೆ ಬಂದು ದಶರಥನಲ್ಲಿ ತಮ್ಮ ಯಜ್ಞ ಯಾಗಾದಿಗಳಿಗೆ ಭಂಗ ತರುತ್ತಿರುವ ರಾಕ್ಷಸರಿಂದ ತಮ್ಮನ್ನು ಕಾಪಾಡಲು ರಾಮನನ್ನು ಕಳಿಸಬೇಕೆಂದು ಕೋರಿದರು. ಒಲ್ಲದ ಮನಸ್ಸಿನಿಂದ ವಿಶ್ವಾಮಿತ್ರರೊಡನೆ ರಾಮ, ಲಕ್ಷ್ಮಣರನ್ನು ಕಳಿಸಿಕೊಡಲು ಅವರು ಒಪ್ಪಿದರು. ಈ ಸೋದರರು ತಮ್ಮ ಕರ್ತವ್ಯವನ್ನು ಪೂರೈಸಲು ವಿಶ್ವಾಮಿತ್ರನು ಸಂತೋಷಪಟ್ಟು ಅವರಿಗೆ ಅನೇಕ ದಿವ್ಯಾಸ್ತ್ರಗಳನ್ನು ಅನುಗ್ರಹಿಸಿದನು. ಹಿಂತಿರುವಾಗ ವಿಶ್ವಾಮಿತ್ರರೊಡನೆ ಪ್ರಯಾಣದ ಕೊನೆಯಲ್ಲಿ ರಾಮನು ಮಿಥಿಲಾ ರಾಜ್ಯಕ್ಕೆ ಬಂದನು. ಆ ಸಮಯದಲ್ಲಿ ಜನಕನು ಮಿಥಿಲೆಯ ರಾಜನಾಗಿದ್ದನು. ಒಂದು ದಿನ ಉಳುಮೆ ಮಾಡುವಾಗ ರಾಜನು ನೇಗಿಲ ಸಾಲಿನಿಂದ ಹೆಣ್ಣು ಮಗುವನ್ನು ಎತ್ತುಕೊಂಡನು.
ಸಂತೋಷದಿಂದ ಮುಳುಗಿದ ರಾಜನು ಹುಡುಗಿಯನ್ನು ದೇವರ ಉಡುಗೊರೆಯಾಗಿ ಪೋಷಿಸಿದನು. ಆಕೆಗೆ ಸೀತೆ ಎಂದು ಹೆಸರಿಟ್ಟನು, ಏಕೆಂದರೆ ಸಂಸ್ಕೃತದಲ್ಲಿ ನೇಗಿಲಿನ ಬೇಸಾಯ ರೇಖೆಯನ್ನು ಸೀತಾ ಎನ್ನುತ್ತಾರೆ. ಸೀತೆ ಮದುವೆಗೆ ಸಿದ್ಧವಾದಾಗ ರಾಜನು ಅವಳ ಮದುವೆಗೆ ವ್ಯವಸ್ಥೆ ಮಾಡಿದನು. ರಾಜ ಜನಕನು ಭಾರವಾದ ಧನುಸ್ಸನ್ನು ಹೊಂದಿದ್ದನು. ಅದನ್ನು ಶಿವನು ಉಡುಗೊರೆಯಾಗಿ ನೀಡಿದ್ದನು. ಯಾರು ಬಿಲ್ಲು ಎತ್ತಿ ಮುರಿಯಲು ಸಾಧ್ಯವೋ ಅವರನ್ನು ತನ್ನ ಮಗಳು ಸೀತೆ ಸ್ವೀಕರಿಸುತ್ತಾಳೆ ಎಂದು ರಾಜನು ಪಣತೊಟ್ಟನು. ಋಷಿ ವಿಶ್ವಾಮಿತ್ರರು ರಾಮ ಮತ್ತು ಲಕ್ಷ್ಮಣರೊಂದಿಗೆ ಸಭೆಯಲ್ಲಿ ಭಾಗವಹಿಸಿದರು. ಧನುಸ್ಸನ್ನು ಎತ್ತುವ ಮತ್ತು ಮುರಿಯುವ ಪರೀಕ್ಷೆಯಲ್ಲಿ ರಾಮನು ಮಾತ್ರ ಉತ್ತೀರ್ಣನಾದನು. ಹಾಗಾಗಿ ಸೀತೆ ರಾಮನನ್ನು ಮದುವೆಯಾದಳು. ಅಷ್ಟೇ ಅಲ್ಲ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರು ಕ್ರಮವಾಗಿ ಊರ್ಮಿಳಾ, ಮಾಂಡವಿ ಮತ್ತು ಶ್ರುತಕೀರ್ತಿಯನ್ನು ವಿವಾಹವಾದರು. ಮದುವೆಯನ್ನು ಮಿಥಿಲಾದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ನಂತರ ನವವಿವಾಹಿತರು ಅಯೋಧ್ಯೆಗೆ ಮರಳಿದರು. ಅಯೋಧ್ಯಾಕಾಂಡ. ಅಯೋಧ್ಯಾಕಾಂಡವು ಪಟ್ಟಾಭಿಷೇಕಕ್ಕೆ ರಾಮನ ಸಿದ್ಧತೆ ಮತ್ತು 14 ವರ್ಷಗಳ ವನವಾಸವನ್ನು ವಿವರಿಸುತ್ತದೆ. ರಾಮ ಮತ್ತು ಸೀತೆಯ ವಿವಾಹದ 12 ವರ್ಷಗಳ ನಂತರ ಹಳೆಯ ರಾಜ ದಶರಥನು ರಾಮನಿಗೆ ಸಿಂಹಾಸನವನ್ನು ನೀಡುವ ಬಯಕೆಯನ್ನು ವ್ಯಕ್ತಪಡಿಸಿದನು. ಕೋಶಲ ಸಭೆಯಲ್ಲಿದ್ದವರೆಲ್ಲರೂ ಮತ್ತು ರಾಜ್ಯದ ಪ್ರಜೆಗಳು ಅವರ ಆಶಯವನ್ನು ಬೆಂಬಲಿಸಿದರು. ಸಮಾರಂಭದ ಮುನ್ನ ದಿನದಂದು ಕುತಂತ್ರಿ ದಾಸಿಯಾದ ಮಂಥರೆಯ ಪಿತೂರಿಯಿಂದ ಕೈಕೇಯಿಯ ಅಸೂಯೆ ಕೆರಳಿತು. ಬಹಳ ಹಿಂದೆಯೇ ರಾಜ ದಶರಥನು ಕೈಕೇಯಿಗೆ 2 ಆಸೆಗಳನ್ನು ನೀಡುವುದಾಗಿ ಭರವಸೆ ನೀಡಿದನು. ಅವಳ ಮೊದಲ ಬಯಕೆಯೆಂದರೆ ರಾಮನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸಬೇಕು ಮತ್ತು ಎರಡನೆಯದು ಸಿಂಹಾಸನವನ್ನು ಅವಳ ಮಗ ಭರತನಿಗೆ ನೀಡುವುದು. ಮುದುಕ ಮತ್ತು ಹತಾಶ ರಾಜನು ಕೈಕೇಯಿಗೆ ತಾನು ವಾಗ್ದಾನ ಮಾಡಿದ 2 ಆಸೆಗಳನ್ನು ನೀಡಲು ಒಪ್ಪಿಕೊಂಡನು. ರಾಮನು ತನ್ನ ತಂದೆಯ ಆಜ್ಞೆಯನ್ನು ಮನಃಪೂರ್ವಕವಾಗಿ ಮತ್ತು ಶಾಂತವಾಗಿ ಪಾಲಿಸಿದನು. ರಾಮನ ಹೆಂಡತಿ ಸೀತೆ ಮತ್ತು ಸಹೋದರ ಲಕ್ಷ್ಮಣ ಅವನ ಜೊತೆಗಾರರಾದರು. ರಾಮನು ಸೀತೆಯನ್ನು ತಡೆಯಲು ಪ್ರಯತ್ನಿಸಿದಾಗ ಸೀತೆ ಉತ್ತರಿಸಿದಳು, ನೀನು ವಾಸಿಸುವ ಕಾಡು ನನಗೆ ಅಯೋಧ್ಯೆ, ಆದರೆ ನೀನಿಲ್ಲದ ಅಯೋಧ್ಯೆ ನನಗೆ ಅಯೋಧ್ಯೆಯಲ್ಲ, ಅದು ದುಃಖದಿಂದ ಕೂಡಿದ ನರಕ. ರಾಮನ ನಿರ್ಗಮನದ ನಂತರ ರಾಜ ದಶರಥನು ತನ್ನ ಮಗನಾದ ರಾಮನ ಮೇಲಿನ ದುಃಖದಿಂದ ಮರಣ ಹೊಂದಿದನು. ಘಟನೆಯ ವೇಳೆ ಭರತ ತನ್ನ ಅತ್ತೆಯ ನಿವಾಸ ನಂದಿಗ್ರಾಮದಲ್ಲಿದ್ದನು. ಇದನ್ನೆಲ್ಲ ಕೇಳಿದ ಭರತನು ಕೂಡಲೇ ಅಯೋಧ್ಯೆಗೆ ಹಿಂದಿರುಗಿದನು. ಅವನು ತನ್ನ ತಾಯಿಯ ಕಪಟ ಸಂಚಿನಲ್ಲಿ ಕಂಡುಕೊಂಡ ಸಿಂಹಾಸನವನ್ನು ದ್ವೇಷಿಸಿದನು. ಅವನು ರಾಮನನ್ನು ಹುಡುಕಲು ಕಾಡಿಗೆ ಬಂದನು. ರಾಮನು ಅಯೋಧ್ಯೆಗೆ ಹಿಂತಿರುಗಿ ಸಿಂಹಾಸನವನ್ನು ವಹಿಸಿಕೊಳ್ಳುವಂತೆ ವಿನಂತಿಸಿದನು. ಆದರೆ ತನ್ನ ತಂದೆಯ ಆಜ್ಞೆಯನ್ನು ಧಿಕ್ಕರಿಸಿ ರಾಮನು 14 ವರ್ಷಗಳು ಕಳೆಯುವ ಮೊದಲು ಅಯೋಧ್ಯೆಗೆ ಮರಳಲು ನಿರಾಕರಿಸಿದನು. ಆಗ ಭರತನು ರಾಮನ ಪಾದುಕೆಯನ್ನು ಕೇಳಿದನು. ರಾಜ್ಯಕ್ಕೆ ಹಿಂತಿರುಗಿ ಪಾದುಕೆಯನ್ನು ಸಿಂಹಾಸನದ ಮೇಲಿಟ್ಟು ರಾಮನ ಹೆಸರಿನಲ್ಲಿ ಆಳ್ವಿಕೆ ಪ್ರಾರಂಭಿಸಿದನು. ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡವು ಪಂಚಾವಟಿಯಲ್ಲಿ ರಾಮನ ಜೀವನ, ರಾವಣನಿಂದ ಸೀತೆಯನ್ನು ಅಪಹರಿಸಿದ ಕಥೆ ಮತ್ತು ಅವಳನ್ನು ರಕ್ಷಿಸಲು ಜಟಾಯುವಿನ ಪ್ರಯತ್ನದ ಕಥೆಯನ್ನು ಹೇಳುತ್ತದೆ. ರಾಮ, ಸೀತೆ ಮತ್ತು ಲಕ್ಷ್ಮಣ ದಕ್ಷಿಣಕ್ಕೆ ಪ್ರಯಾಣ ಬೆಳೆಸಿದರು. ಗೋದಾವರಿ ನದಿಯ ದಡದಲ್ಲಿರುವ ಪಂಚಾವಟಿ ಕಾಡಿನಲ್ಲಿ ಗುಡಿಸಲುಗಳನ್ನು ಕಟ್ಟಿಕೊಂಡು ವಾಸಿಸತೊಡಗಿದರು. ಆಗ ಶಿವನ ಕಟ್ಟಾಭಕ್ತನಾದ ರಾವಣನು ಲಂಕಾದ ಅಸುರ ರಾಜನಾಗಿದ್ದನು. ರಾವಣನನ್ನು ಶಿವತಾಂಡವ ಸ್ತೋತ್ರದ ಲೇಖಕ ಎಂದೂ ಕರೆಯುತ್ತಾರೆ. ಒಂದು ದಿನ ರಾವಣನ ಸಹೋದರಿ ಶೂರ್ಪನಖ ಆ ಕಾಡಿನಲ್ಲಿ ಪ್ರಯಾಣ ಮಾಡುವಾಗ ರಾಮ ಮತ್ತು ಲಕ್ಷ್ಮಣರನ್ನು ಭೇಟಿಯಾದಳು. ಸುಂದರ ಮಹಿಳೆಯ ವೇಷದಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನು ಮೋಹಿಸಲು ಶೂರ್ಪನಖ ವಿಫಲರಾದಳು. ಆಗ ಕೋಪದಿಂದ ಕುರುಡಲಾದ ಶೂರ್ಪನಖ ಸೀತೆಯನ್ನು ಕಬಳಿಸಲು ಹೋದಳು. ಆದರೆ ಲಕ್ಷ್ಮಣನನ್ನು ಕತ್ತಿಯಿಂದ ಶೂರ್ಪನಖೆಯನ್ನು ಮೂಗು ಮತ್ತು ಕಿವಿಗಳನ್ನು ಕತ್ತರಿಸಿದನು. ಈ ಸುದ್ದಿಯನ್ನು ಕೇಳಿದ ಶೂರ್ಪನಖನ ಇನ್ನೊಬ್ಬ ರಾಕ್ಷಸ ಸಹೋದರ ಕಾರ ರಾಮ ಮತ್ತು ಲಕ್ಷ್ಮಣರ ಮೇಲೆ ದಾಳಿ ಮಾಡಿದನು. ಆದರೆ ರಾಮನು ಕಾರನನ್ನು ಕೊಂದನು. ಈ ಸುದ್ದಿಯನ್ನು ಕೇಳಿದ ರಾವಣನು ತನ್ನ ಸಹೋದರಿಯ ಅವಮಾನವನ್ನು ತೀರಿಸಿಕೊಳ್ಳಲು ಸೀತೆಯನ್ನು ಅಪಹರಿಸಲು ಯೋಜಿಸಿದನು. ಈ ಕಾರ್ಯದಲ್ಲಿ ಮಾರೀಚ ಎಂಬ ಮಾಂತ್ರಿಕ ರಾಕ್ಷಸನು ಅವನಿಗೆ ಸಹಾಯ ಮಾಡಿದನು.
ಮಾರೀಚನು ಚಿನ್ನದ ಜಿಂಕೆಯ ವೇಷದಲ್ಲಿ ಸೀತೆಯ ಗಮನ ಸೆಳೆದನು. ಜಿಂಕೆಯ ರೂಪದಿಂದ ಆಕರ್ಷಿತಳಾದ ಆಕೆ ಜಿಂಕೆಗೆ ರಾಮನನ್ನು ಪ್ರಾರ್ಥಿಸಲು ಕುಳಿತಳು. ರಾಮನು ಜಿಂಕೆಯನ್ನು ಹಿಡಿಯಲು ಹೋದಾಗ ಸ್ವಲ್ಪ ಹೊತ್ತಿನಲ್ಲಿ ರಾಮನ ಕಿರುಚಾಟ ಕೇಳಿಸಿತು. ವಾಸ್ತವವಾಗಿ ಮಾಂತ್ರಿಕ ಮಾರೀಚ ರಾಮನ ಧ್ವನಿಯಲ್ಲಿ ಅನುಕರಿಸಿ ಕಿರುಚಿದನು. ಭಯಭೀತರಾದ ಸೀತೆ ಲಕ್ಷ್ಮಣನನ್ನು ರಾಮನನ್ನು ಹುಡುಕಿಕೊಂಡು ಹೋಗುವಂತೆ ವಿನಂತಿಸಿದಳು. ರಾಮನು ಅಜೇಯನೆಂದು ಸೀತೆಗೆ ಮನವರಿಕೆ ಮಾಡಲು ಲಕ್ಷ್ಮಣನು ಪದೇ ಪದೇ ಪ್ರಯತ್ನಿಸಿದನು. ಆದರೆ ಸೀತೆ ಅವನ ಮಾತನ್ನು ಕೇಳಲಿಲ್ಲ. ಅಂತಿಮವಾಗಿ ಲಕ್ಷ್ಮಣನು ಕುಟೀರದ ಸುತ್ತಲೂ ಒಂದು ರೇಖೆಯನ್ನು ಹಾಕಿದನು. ಈ ರೇಖೆಯನ್ನೇ ಲಕ್ಷ್ಮಣ ರೇಖಾ ಎಂದು ಹೇಳುವುದು. ಸೀತೆಯನ್ನು ಆ ರೇಖೆಯನ್ನು ಮೀರಿ ಹೋಗುವುದನ್ನು ನಿಷೇಧಿಸಿದನು ಮತ್ತು ರಾಮನನ್ನು ಹುಡುಕಲು ಹೋದನು. ರಾವಣ ಈ ಅವಕಾಶಕ್ಕೆ ಕಾಯುತ್ತಿದ್ದ. ಅವನು ಋಷಿಯ ವೇಷದಲ್ಲಿ ಬಂದು ಸೀತೆಯನ್ನು ಬೇಡಿದನು. ಸೀತೆಯು ರೇಖೆಯನ್ನು ಮೀರಿ ಹೊರಗೆ ಬರಲಿಲ್ಲ. ರಾವಣನು ರೇಖೆಯಿಂದ ಒಳ ಹೋಗಲು ಪ್ರಯತ್ನಪಟ್ಟನು. ಒಳ ಹೋಗಲು ಸಾಧ್ಯವಾಗಲಿಲ್ಲ. ಆಗ ಸೀತೆಯನ್ನು ಆ ರೇಖೆಯಿಂದ ಹೊರಗೆ ಬಂದು ಭಿಕ್ಷೆ ಹಾಕಲು ಹೇಳಿದನು. ಇಲ್ಲವಾದರೆ ಹಾಗೆ ಹೊರಟು ಹೋಗುವುದಾಗಿ ಹೇಳಿದನು. ಆಗ ಸೀತೆ ಇತಿಮಿತಿಯಿಂದ ಹೊರಗೆ ಬಂದು ಅವನಿಗೆ ಭಿಕ್ಷೆ ಹಾಕಲು ಹೋದಳು. ಆಗ ದುಷ್ಟ ರಾವಣನು ಸೀತೆಯನ್ನು ಬಲವಂತವಾಗಿ ಅಪಹರಿಸಿ ತನ್ನ ರಥದಲ್ಲಿ ಕರೆದೊಯ್ದನು. ರಾಮನ ಭಕ್ತನಾದ ಜಟಾಯು ಎಂಬ ಪಕ್ಷಿಯು ಸೀತೆಯನ್ನು ಅಪಹರಿಸುವುದನ್ನು ಕಂಡು ಸೀತೆಯನ್ನು ರಕ್ಷಿಸಲು ಹೋದನು. ಆದರೆ ಅದು ಗಂಭೀರವಾಗಿ ಗಾಯಗೊಂಡು ರಾವಣನಿಂದ ನೆಲಕ್ಕೆ ಬಿತ್ತು. ರಾವಣನು ಸೀತೆಯನ್ನು ಅಪಹರಿಸಿ ಲಂಕಾದ ಅಶೋಕಕಾನನ್ ಎಂಬ ಕಾಡಿನಲ್ಲಿ ರಾಕ್ಷಸರ ಗುಂಪಿನ ಆರೈಕೆಯಲ್ಲಿ ಕಣ್ಗಾವಲು ಇರಿಸಿದನು. ಅವನು ಸೀತೆಯನ್ನು ಮದುವೆಯಾಗಲು ಬಯಸಿದನು. ಆದರೆ ರಾಮನಿಗೆ ಅರ್ಪಿತಳಾದ ಸೀತೆ ದ್ವೇಷದಿಂದ ದುಷ್ಟ ಪ್ರಸ್ತಾಪವನ್ನು ತಿರಸ್ಕರಿಸಿದಳು. ಏತನ್ಮಧ್ಯೆ ರಾಮ ಮತ್ತು ಲಕ್ಷ್ಮಣರು ಸಾಯುತ್ತಿರುವ ಜಟಾಯುವಿನಿಂದ ಸೀತಾ ಅಪಹರಣದ ಸುದ್ದಿಯನ್ನು ಪಡೆದರು ಮತ್ತು ತಕ್ಷಣವೇ ಸೀತೆಯನ್ನು ರಕ್ಷಿಸಲು ಹೊರಟರು. ದಾರಿಯಲ್ಲಿ ಹಿರಿಯ ತಪಸ್ವಿ ಶಬರಿ ಸುಗ್ರೀವ ಮತ್ತು ಹನುಮಂತನ ಸಹಾಯ ಪಡೆಯಲು ರಾಮ ಮತ್ತು ಲಕ್ಷ್ಮಣರಿಗೆ ಹೇಳಿದಳು. ಕಿಷ್ಕಿಂಧಾ ಕಾಂಡವು ಹನುಮಂತ ಮತ್ತು ರಾಮನ ಪುನರ್ಮಿಲನವನ್ನು ವಿವರಿಸುತ್ತದೆ. ರಾಮನ ಸಹಾಯದಿಂದ ವಾನರ ರಾಜ ವಾಲಿಯನ್ನು ಕೊಲ್ಲುವುದು ಮತ್ತು ವಾನರ ಸಾಮ್ರಾಜ್ಯವಾದ ಕಿಷ್ಕಿಂಧಾದಲ್ಲಿ ವಾಲಿಯ ಕಿರಿಯ ಸಹೋದರ ಸುಗ್ರೀವನ ಪಟ್ಟಾಭಿಷೇಕವನ್ನು ವಿವರಿಸುತ್ತದೆ. ರಾಮ ಮತ್ತು ಲಕ್ಷ್ಮಣರು ಸಾರ್ವಕಾಲಿಕ ಮಹಾನ್ ವಾನರ ಮತ್ತು ಸುಗ್ರೀವನ ಅನುಯಾಯದಿಂದ ಹನುಮಂತನನ್ನು ಭೇಟಿಯಾದರು. ಕಿಷ್ಕಿಂಧಾದಿಂದ ಗಡೀಪಾರು ಮಾಡಿದ ಸುಗ್ರೀವನು ರಾಜತ್ವದ ಅಭ್ಯರ್ಥಿಯಾಗಿದ್ದನು. ರಾಮನು ಸುಗ್ರೀವನೊಡನೆ ಮೈತ್ರಿ ಮಾಡಿಕೊಂಡನು. ರಾಮ ಮತ್ತು ಸುಗ್ರೀವರು ವಾಲಿಯನ್ನು ಕೊಲ್ಲಲು ಸಂಚು ಹೂಡಿದರು. ಸುಗ್ರೀವನು ವಾಲಿಯನ್ನು ದ್ವಂದ್ವ ಯುದ್ಧಕ್ಕೆ ಕರೆದಾಗ ರಾಮನು ವಾಲಿಯನ್ನು ಕೊಲ್ಲುತ್ತಾನೆ ಎಂದು ನಿರ್ಧರಿಸಿದನು. ಯೋಜಿಸಿದಂತೆ ಸುಗ್ರೀವನು ವಾಲಿಯನ್ನು ಯುದ್ಧಕ್ಕೆ ಕರೆದನು ಮತ್ತು ರಾಮನು ಅವನನ್ನು ಹಿಂದಿನಿಂದ ಬಾಣದಿಂದ ಹೊಡೆದನು, ಏಕೆಂದರೆ ವಾಲಿಯನ್ನು ಮುಂಭಾಗದಿಂದ ಕೊಲ್ಲುವುದು ಅಸಾಧ್ಯವಾಗಿತ್ತು. ಆಗ ವಾಲಿ ರಾಮನನ್ನು ನನ್ನನ್ನು ಏಕೆ ಕೊಂದೆ ಎಂದು ಕೇಳಿದನು. ಅವನ ಪ್ರಶ್ನೆಗೆ ಉತ್ತರವಾಗಿ ರಾಮನು ಅವನು ಸುಗ್ರೀವನನ್ನು ಅನ್ಯಾಯವಾಗಿ ಪದಚ್ಯುತಗೊಳಿಸಿದನು ಮತ್ತು ಬಲವಂತವಾಗಿ ಸುಗ್ರೀವನ ಹೆಂಡತಿ ತಾರಾಳನ್ನು ತನ್ನ ರಾಣಿಯನ್ನಾಗಿ ಮಾಡಿಕೊಂಡನು. ಆಗ ವಾಲಿಯು ತನ್ನ ಅನ್ಯಾಯವನ್ನು ಅರಿತು ಉದಾತ್ತ ರಾಮನ ಕೈಯಲ್ಲಿ ಮರಣ ಹೊಂದಿದ್ದಕ್ಕಾಗಿ ಅವನಿಗೆ ಧನ್ಯವಾದವನ್ನು ಅರ್ಪಿಸುತ್ತಾನೆ. ರಾಮನ ಸಹಾಯದಿಂದ ಸುಗ್ರೀವನು ತನ್ನ ಸಹೋದರ ವಾಲಿಯನ್ನು ಕೊಂದು ಕಿಷ್ಕಿಂಧೆಯ ಸಿಂಹಾಸನವನ್ನು ಏರಿದನು. ರಾಮನ ಸಹಾಯಕ್ಕೆ ಪ್ರತಿಯಾಗಿ ಸುಗ್ರೀವನು ಸೀತೆಯನ್ನು ಹುಡುಕುವ ಕೆಲಸದಲ್ಲಿ ರಾಮನಿಗೆ ಸಹಾಯ ಮಾಡಿದನು. ಸೀತೆಯನ್ನು ಹುಡುಕಲು ಸುಗ್ರೀವನು ವಾನರರ ತಂಡವನ್ನು ಕಳುಹಿಸಿದನು. ಉತ್ತರ, ಪೂರ್ವ ಮತ್ತು ಪಶ್ಚಿಮ ತಂಡಗಳು ವಿಫಲಗೊಂಡು ಹಿಂತಿರುಗಿದವು. ರಾವಣನು ಸೀತೆಯನ್ನು ಲಂಕೆಗೆ ಕರೆದೊಯ್ದು ಬಂಧಿಯಾಗಿಸಿದ್ದನೆಂಬ ಸುದ್ದಿಯನ್ನು ಅಂಗದ ಮತ್ತು ಹನುಮಂತನ ನೇತೃತ್ವದ ದಕ್ಷಿಣ ಪಕ್ಷವು ಅಂತಿಮವಾಗಿ ಸಂಪತಿ ಎಂಬ ಪಕ್ಷಿಯಿಂದ ಪಡೆದುಕೊಂಡಿತು. ಸುಂದರಕಾಂಡವು ವಾಲ್ಮೀಕಿ ರಾಮಾಯಣದ ಕೇಂದ್ರ ಭಾಗವಾಗಿದೆ. ಈ ವಿಭಾಗವು ಹನುಮಂತನ ದಂಡಯಾತ್ರೆ ಮತ್ತು ಲಂಕೆಗೆ ಆಗಮನ,
ಸೀತೆಯೊಂದಿಗಿನ ಅವನ ಭೇಟಿ ಮತ್ತು ಸೀತೆಯನ್ನು ಬಿಡುಗಡೆ ಮಾಡಲು ಹನುಮಂತನ ಪ್ರಯತ್ನಗಳ ವಿವರವಾದ ಮತ್ತು ಸ್ಪಷ್ಟವಾದ ಕಥೆಯೊಂದಿಗೆ ವಿವರಿಸುತ್ತದೆ. ಸುಗ್ರೀವನು ತನ್ನ ವಾನರ ಸೈನ್ಯವನ್ನು ಅಂಗದನ ನೇತೃತ್ವದಲ್ಲಿ ದಕ್ಷಿಣಕ್ಕೆ ಕಳಿಸಿದನು. ಹನುಮಂತನು ಅಂಗದನ ಸೇನಾಪತಿಯಾಗಿ ತೆರಳಿದನು. ಅವರು ದಕ್ಷಿಣದಲ್ಲಿ ಬಹುದೂರ ಹೋದ ಮೇಲೆ ತಮ್ಮ ಮತ್ತು ಲಂಕಾದ್ವೀಪದ ನಡುವೆ ಮಹಾಸಾಗರವನ್ನು ಕಂಡರು. ಆ ಸಮುದ್ರವನ್ನು ದಾಟುವ ಬಗ್ಗೆ ಹೇಗೆ ಎಂದು ತಿಳಿಯದಾದರೂ ತನ್ನ ಸೈನಿಕರಿಗೆ ಅಲ್ಲಿಯೇ ಹೇಳಿ ಹನುಮಂತನು ತನ್ನ ದೇಹವನ್ನು ಹಿಗ್ಗಿಸಿ ಮಹಾರೂಪ ತಾಳಿ ಅಪಾರ ಜಲರಾಶಿಯನ್ನು ಜಿಗಿದು ದಾಟಿ ತ್ರಿಕೂಟ ಪರ್ವತದ ಮೇಲೆ ಇಳಿದು ಲಂಕಾಪಟ್ಟಣದತ್ತ ನೋಡಿದನು. ನಗರಕ್ಕೆ ಭಾರೀ ಪಹರೆ ಇದ್ದಿದ್ದರಿಂದ ಬೆಕ್ಕಿನ ರೂಪ ತಾಳಿ ನಗರವನ್ನು ನುಸುಳಿ ನಗರವನ್ನು ವೀಕ್ಷಿಸಿದನು. ರಾವಣನು ತನ್ನ ಅಂತಃಪುರದಲ್ಲಿ ಸುಂದರ ಸ್ತ್ರೀಯರಿಂದ ಸುತ್ತುವರಿಯಲ್ಪಟ್ಟಿದ್ದನು. ಆದರೆ ಅಲ್ಲಿ ಸೀತೆ ಇರಲಿಲ್ಲ. ತನ್ನ ಅನ್ವೇಷಣೆಯನ್ನು ಮುಂದುವರೆಸಿ ಕೊನೆಗೆ ಅಶೋಕವನದಲ್ಲಿ ಮರದ ಕೆಳಗೆ ರಾಕ್ಷಸಿಯರಿಂದ ಸುತ್ತುವರಿಯಲ್ಪಟ್ಟು ದುಃಖದಿಂದ ಕಳೆಗುಂದಿದ್ದ ಸೌಂದರ್ಯವುಳ್ಳ ಸೀತೆಯನ್ನು ನೋಡಿದನು. ಸಣ್ಣ ಕಪಿಯೊಂದರ ವೇಷ ತಾಳಿ ಹನುಮಂತನು ಮರದಿಂದ ಕೆಳಗೆ ಜಿಗಿದು ಅವಳಿಗೆ ರಾಮನ ಉಂಗುರವನ್ನು ಕೊಟ್ಟು ಅವಳನ್ನು ತನ್ನೊಡನೆ ಕೊಂಡೊಯ್ಯಲು ಸಿದ್ಧವಾಗಲು ರಾಮನೇ ತನ್ನನ್ನು ರಕ್ಷಿಸಲು ಬರಬೇಕೆಂದು ಹೇಳಿ ತನ್ನನ್ನು ಹುಡುಕಿದ್ದಕ್ಕೆ ಸಾಕ್ಷಿಯಾಗಿ ಒಂದು ಬೆಲೆಯುಳ್ಳ ವಜ್ರವನ್ನು ರಾಮನಿಗೆ ಕೊಡುವುದಕ್ಕಾಗಿ ಹನುಮಂತನಿಗೆ ಕೊಟ್ಟಳು. ಅವರು ಮಾತನಾಡುತ್ತಿರುವಾಗ ಅಲ್ಲಿ ಬಂದ ರಾವಣನು ಅವಳ ಮನವೊಲಿಸಲು ವ್ಯರ್ಥ ಪ್ರಯತ್ನ ಮಾಡಿ ಅವಳು 2 ತಿಂಗಳಲ್ಲಿ ತನ್ನ ವಶವಾಗದಿದ್ದರೆ ತನ್ನ ಬೆಳಗಿನ ಉಪಹಾರಕ್ಕೆ ಅವಳ ಅಂಗಾಂಗಗಳನ್ನು ತುಂಡರಿಸುವುದಾಗಿ ಬೆದರಿಸಿದನು. ರಾವಣನ ಮಾತಿನಿಂದ ಸಿಟ್ಟಿಗೆದ್ದ ಹನುಮಂತನು ಮಾವಿನ ತೋಟವನ್ನು ಹಾಳು ಮಾಡಿದನು. ಅವನನ್ನು ರಾಕ್ಷಸರು ಬಂಧಿಸಿ ರಾವಣನ ಮುಂದೆ ಕೊಂಡೊಯ್ದರು. ಹನುಮಂತನು ತಾನು ರಾಮನ ದೂತನೆಂದು ಹೇಳಿ ಸೀತೆಯನ್ನು ರಾಮನಿಗೆ ಒಪ್ಪಿಸು, ಇಲ್ಲವೇ ರಾಮನ ಕ್ರೋಧಕ್ಕೆ ಬಲಿಯಾಗು ಎಂದು ಹೇಳಿದನು. ಅವನ ಮಾತುಗಳನ್ನು ಕೇಳಿ ಸಿಟ್ಟಿಗೆದ್ದ ರಾವಣನು ಅವನನ್ನು ಕೊಲ್ಲಲು ಆಜ್ಞೆ ಮಾಡಿದನು. ಆಗ ರಾವಣನ ನ್ಯಾಯಪರ ತಮ್ಮನಾದ ವಿಭೀಷಣನು ಮಧ್ಯಪ್ರವೇಶಿಸಿ ರಾವಣನಿಗೆ ಶಾಸ್ತ್ರಗಳಲ್ಲಿ ಹೇಳಿದ ಪ್ರಕಾರ ದೂತನನ್ನು ಕೊಲ್ಲುವುದು ಅನುಚಿತ ಎಂದು ಹೇಳಿ ಅವನ ಅಪರಾಧಕ್ಕೆ ತಕ್ಕ ಶಿಕ್ಷೆ ವಿಧಿಸಲು ಸಲಹೆ ಮಾಡಿದನು. ಇದಕ್ಕೆ ರಾವಣನು ಒಪ್ಪಿ ತನ್ನ ರಾಕ್ಷಸ ಸೇವಕರಿಗೆ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಲು ಆಜ್ಞೆ ಮಾಡಿದನು. ಬಾಲಕ್ಕೆ ಬೆಂಕಿ ಹತ್ತಿದ ನಂತರ ಹನುಮಂತನು ತನ್ನ ಶರೀರವನ್ನು ಸಣ್ಣದಾಗಿ ಮಾಡಿಕೊಂಡು ಕಟ್ಟುಗಳಿಂದ ಪಾರಾಗಿ ಮನೆಗಳ ಮೇಲೆ ಜಿಗಿಯುತ್ತಾ ಹೋಗಿ ಲಂಕೆಯಲ್ಲೆಲ್ಲ ಬೆಂಕಿಯನ್ನು ಹರಡಿದನು. ಅವನು ರಾಮ ಸುಗ್ರೀವರು ಇದ್ದಲ್ಲಿಗೆ ಮರಳಿ ಬಂದು ಸೀತೆಯು ಬಂಧನದಲ್ಲಿರುವುದನ್ನು ತಿಳಿಸಿ ಯುದ್ಧ ಸಿದ್ಧತೆಗೆ ತೊಡಗಿದನು. ಲಂಕಾಕಾಂಡವು ರಾಮ ಮತ್ತು ರಾವಣರ ಯುದ್ಧದ ವಿವರಗಳನ್ನು ಒಳಗೊಂಡಿದೆ. ಹನುಮಂತನಿಂದ ಸೀತೆಯ ಸುದ್ದಿ ತಿಳಿದ ರಾಮ ಮತ್ತು ಲಕ್ಷ್ಮಣರು ವಾನರ ಸೈನ್ಯದೊಂದಿಗೆ ದಕ್ಷಿಣ ಸಮುದ್ರಕ್ಕೆ ಹೊರಟರು. ಸೇತುವೆಯನ್ನು ಕಟ್ಟದೆ ಹೋದರೆ ಹನುಮಂತನನ್ನು ಹೊರತು ಬೇರಾರೂ ಅದನ್ನು ದಾಟಲಾರರು ಎಂದು ರಾಮನು ನಿರ್ಣಯಿಸಿದನು. ಸೇತುವೆಯನ್ನು ಕಟ್ಟಲು ಪ್ರಾರಂಭಿಸಿದರು. ಸಮುದ್ರದ ಅಲೆಗಳಿಂದ ಸೇತುವೆ ನಾಶವಾಗುತ್ತಿತ್ತು. ಸಿಟ್ಟಿಗೆದ್ದ ರಾಮನು ತನ್ನ ಬಾಣಗಳನ್ನು ಸಮುದ್ರಕ್ಕೆ ಗುರಿಯಿಡಲು ವರುಣನು ಪ್ರತ್ಯಕ್ಷನಾದನು. ಸಮುದ್ರ ದೇವತೆಯಾದ ಅವನು ಸೇತುವೆಯನ್ನು ನೆಲದ ಮೇಲೆ ಕಟ್ಟಿದ್ದಷ್ಟು ದೃಢವಾಗಿರುವಂತೆ ಸೇತುವೆಗೆ ಅಲೆಗಳು ಅನುಕೂಲವಾಗಿರುವಂತೆ ಏರ್ಪಡಿಸುವುದಾಗಿ ಮಾತು ಕೊಟ್ಟನು. ವಾನರರೆಲ್ಲ ಸೇರಿ ಸಮುದ್ರದ ಮೇಲೆ ಸೇತುವೆಯನ್ನು ನಿರ್ಮಿಸಿದವು. ಈ ಸೇತುವೆಯನ್ನು ರಾಮಸೇತು ಎಂದು ಕರೆಯಲಾಗುತ್ತದೆ. ಸೇತುವೆ ಪೂರ್ಣಗೊಂಡ ಮೇಲೆ ರಾಮನು ತನ್ನ ಸೈನ್ಯದೊಂದಿಗೆ ಲಂಕೆಯನ್ನು ಪ್ರವೇಶಿಸಿದನು. ರಾಮನು ಸೈನ್ಯದೊಂದಿಗೆ ಬರುವ ವಾರ್ತೆಯಿಂದ ಲಂಕೆಯಲ್ಲಿ ಭೀತಿಯ ವಾತಾವರಣ ಉಂಟಾಯಿತು. ರಾವಣನ ತಮ್ಮನಾದ ವಿಭೀಷಣನು ರಾಮನೊಂದಿಗೆ ಸಂಧಿ ಮಾಡಿಕೊಳ್ಳಲು ರಾವಣನಿಗೆ ಸಲಹೆಯಿತ್ತಾಗ ರಾವಣನು ಅತೀವ ಸಿಟ್ಟಿಗೆದ್ದರಿಂದ ಪಶ್ಚಾತ್ತಾಪ ಪಟ್ಟು ವಿಭೀಷಣನು ಸಮುದ್ರ ತೀರದಲ್ಲಿ ರಾಮನನ್ನು ಸೇರಿಕೊಂಡನು.
ನಂತರ ನಡೆದ ಘನಘೋರ ಯುದ್ಧದಲ್ಲಿ ಲಕ್ಷ್ಮಣ ಗಂಭೀರವಾಗಿ ಗಾಯಗೊಂಡನು. ರಾಮನು ಮಹಾನ್ ವೈದ್ಯ ಮತ್ತು ಪ್ರಾಚೀನ ವೈದ್ಯಕೀಯ ವಿಜ್ಞಾನದಲ್ಲಿ ಪರಿಣಿತನಾಗಿದ್ದ ಸುಷೇಣನನ್ನು ಕರೆದನು. ಸುಷೇಣನು ಹನುಮಂತನಿಗೆ ಹಿಮಾಲಯಕ್ಕೆ ಹಾರಲು ಮತ್ತು ಲಕ್ಷ್ಮಣನನ್ನು ಪುನರುಜ್ಜೀವಗೊಳಿಸಲು ಸಂಜೀವಿನಿ ಸಸ್ಯವನ್ನು ತರಲು ಆಜ್ಞಾಪಿಸಿದನು. ಈ ಸಸ್ಯವು ಹಿಮಾಲಯದ ದ್ರೋಣಗಿರಿ ಶ್ರೇಣಿಯಲ್ಲಿ ಬೆಳೆಯುತ್ತದೆ ಎಂದು ಸುಷೇಣನು ಹನುಮಂತನಿಗೆ ಹೇಳಿದನು. ಹನುಮಂತನು ತಕ್ಷಣವೇ ಹೊರಟು ಹೋದನು. ಆದರೆ ಅವನು ಪರ್ವತಕ್ಕೆ ಬಂದಾಗ ಅವನು ಗೊಂದಲಕ್ಕೊಳಗಾದನು ಮತ್ತು ಸಸ್ಯ ಎಲ್ಲಿದೆ ಎಂದು ತಿಳಿಯಲಿಲ್ಲ. ಆದ್ದರಿಂದ ಅವನು ಇಡೀ ಪರ್ವತವನ್ನು ನೆಲದಿಂದ ಎಳೆದು ತನ್ನ ಅಂಗೈಗಳ ಮೇಲೆ ಇಟ್ಟುಕೊಂಡು ಮತ್ತೆ ಲಂಕೆಗೆ ಹಾರಿದನು. ನಂತರ ಗುಣಪಡಿಸುವ ಮೂಲಿಕೆಯನ್ನು ಆರಿಸಿ ಲಕ್ಷ್ಮಣನಿಗೆ ಅನ್ವಯಿಸಲಾಯಿತು. ಕೊನೆಗೆ ಲಕ್ಷ್ಮಣನು ಗುಣಮುಖನಾದನು. ನಂತರ ಲಂಕೆಯಲ್ಲಿ ರಾಮ ಮತ್ತು ರಾವಣರ ನಡುವೆ ಸುದೀರ್ಘ ಯುದ್ಧ ನಡೆಯಿತು. ರಾಮನ ಪ್ರತಿಯೊಂದು ಬಾಣವು ರಾವಣನ ತಲೆ ಕತ್ತರಿಸಿದರೂ ಅದು ಮತ್ತೆ ಬೆಳೆಯುತ್ತಿತ್ತು. ಏನು ಮಾಡಬೇಕೆಂದು ತೋಚದೆ ಇದ್ದ ರಾಮನಿಗೆ ರಾವಣನ ದೇಹದತ್ತ ಗುರಿಯಿಡುವಂತೆ ವಿಭೀಷಣ ತಿಳಿಸಿಕೊಟ್ಟ. ಈ ಉಪಾಯ ಫಲಿಸಿ ರಾವಣ ಉರುಳಿ ಬಿದ್ದಂತೆ ಆಕಾಶದಿಂದ ಪುಷ್ಪಗಳು ರಾಮನ ಮೇಲೆ ಮಳೆಗೇರಿದವು. ಅವನ ಕಿವಿಗಳಲ್ಲಿ ದೈವಿ ಸಂಗೀತ ಅನುರಣಿಸಿತು. ರಾವಣನ ಪತ್ನಿ ಮಂಡೋದರಿಯ ವಿಲಾಪವನ್ನು ಕೇಳಿದ ರಾಮ ರಾವಣನಿಗೆ ಶಾಸ್ತ್ರೋಕ್ತ ಅಂತ್ಯ ಸಂಸ್ಕಾರವನ್ನು ಮಾಡಿ ಲಂಕೆಯನ್ನು ಪ್ರವೇಶಿಸಿದನು. ಯುದ್ಧದಲ್ಲಿ ರಾವಣ ಹತನಾದ ನಂತರ ರಾಮನು ವಿಭೀಷಣನನ್ನು ಲಂಕೆಯ ಸಿಂಹಾಸನದಲ್ಲಿ ಕೂರಿಸಿದನು. ರಾಮನು ಸೀತೆಯನ್ನು ಭೇಟಿಯಾದನು. ಆದರೆ ಅವಳು ರಾಕ್ಷಸನ ಮನೆಯಲ್ಲಿ ದೀರ್ಘಕಾಲ ವಾಸಿಸುತ್ತಿದ್ದರಿಂದ ಅಗ್ನಿ ಪರೀಕ್ಷೆಯಿಂದ ತನ್ನ ಶುದ್ಧತೆಯನ್ನು ಸಾಬೀತುಪಡಿಸಲು ರಾಮನು ಕೇಳಿಕೊಂಡನು. ಸೀತೆ ಅಗ್ನಿಯನ್ನು ಪ್ರವೇಶಿಸಿದಳು. ಅಗ್ನಿದೇವನು ಸ್ವತಃ ಕಾಣಿಸಿಕೊಂಡು ರಾಮನಿಗೆ ಸೀತೆಯ ಪವಿತ್ರತೆಯನ್ನು ಘೋಷಿಸಿದನು. ಆದಾಗ್ಯೂ ಗಡೀಪಾರು ಅವಧಿ ಮುಗಿದಿದೆ. ರಾಮ, ಸೀತೆ ಮತ್ತು ಲಕ್ಷ್ಮಣ ಅಯೋಧ್ಯೆಗೆ ಮರಳಿದರು. ಅಲ್ಲಿ ರಾಮನಿಗೆ ಪಟ್ಟಾಭಿಷೇಕವಾಯಿತು. ಈ ವಿಭಾಗವು ರಾಮ ಮತ್ತು ಸೀತೆಯ ಮಕ್ಕಳಾದ ಲವ ಮತ್ತು ಕುಶರ ಜನನ, ಸೀತೆಯ ವನವಾಸ ಮತ್ತು ಸೀತೆಯ ಪಾತಾಳ ಪ್ರವೇಶ, ಲವ-ಕುಶರ ಪಟ್ಟಾಭಿಷೇಕ ಮತ್ತು ಭೂಮಿಯಿಂದ ರಾಮನ ನಿರ್ಗಮನವನ್ನು ಒಳಗೊಂಡಿದೆ. ಅಯೋಧ್ಯೆಗೆ ಹಿಂದಿರುಗಿದ ನಂತರ ರಾಮನು ಆಧ್ಯಾತ್ಮಿಕ ಯುದ್ಧವನ್ನು ಗೆದ್ದಂತೆ ವಿಜಯವನ್ನು ಆಚರಿಸಿದನು. ಅವನು ಅಯೋಧ್ಯೆಯ ರಾಜನಾದನು ಮತ್ತು ಸೀತೆಯೊಡನೆ ಬಹಳ ಕಾಲ ಸುಖವಾಗಿ ಬಾಳಿದನು. ಈ ಮಧ್ಯೆ ಅಗ್ನಿ ಪರೀಕ್ಷೆಯ ನಡುವೆಯೂ ಅಯೋಧ್ಯೆಯಲ್ಲಿ ಸೀತೆಯ ಬಗ್ಗೆ ವಿವಿಧ ವದಂತಿಗಳು ಹರಡಲು ಪ್ರಾರಂಭಿಸಿದವು. ಈ ಎಲ್ಲ ವದಂತಿಗಳಿಂದ ವಿಚಲಿತನಾದ ರಾಮನು ಸೀತೆಯನ್ನು ವನವಾಸಕ್ಕೆ ಕಳುಹಿಸಲು ನಿರ್ಧರಿಸಿದನು. ತುಂಬು ಗರ್ಭಿಣಿಯಾದ ಸೀತೆಯನ್ನು ವಿಹಾರದ ನೆಪ ಹೇಳಿ ರಾಮ ಲಕ್ಷ್ಮಣನೊಂದಿಗೆ ಅವಳನ್ನು ಕಾಡಿಗೆ ಕಳುಹಿಸಿ ಅವಳನ್ನು ಅಲ್ಲೇ ಬಿಟ್ಟು ಬರುವಂತೆ ತಿಳಿಸಿ ಪ್ರಜಾಪ್ರೇಮವನ್ನು ಮೆರೆಯುತ್ತಾನೆ. ಜನರ ಅಪವಾದದಿಂದ ರಾಮ ತನ್ನನ್ನು ತ್ಯಜಿಸಿರುವನೆಂಬ ಸುದ್ದಿಯಿಂದ ಸೀತೆ ದುಃಖತಾಪ್ತಳಾಗಿ ಕಲ್ಲು ಕರಗುವಂತೆ ರೋಧಿಸುತ್ತಾಳೆ. ನಂತರ ರಾಮನಿಂದ ಪರಿತ್ಯಕ್ತೆಯಾದ ಸೀತೆಗೆ ವಾಲ್ಮೀಕಿ ಮುನಿಯು ತನ್ನ ಆಶ್ರಮದಲ್ಲಿ ಆಶ್ರಯ ನೀಡಿದನು. ಸೀತೆ ವಾಲ್ಮೀಕಿ ಮುನಿಯ ಆಶ್ರಮದಲ್ಲಿ ಲವ ಮತ್ತು ಕುಶ ಎಂಬ ಅವಳಿ-ಜವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಸೀತೆಯು ವಾಲ್ಮೀಕಿ ಮುನಿಯ ಸಹಾಯದಿಂದ ಮಕ್ಕಳನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡುತ್ತಾಳೆ. ವಾಲ್ಮೀಕಿ ಲವ-ಕುಶರಿಗೆ ಗುರುವಾಗಿ ಸಕಲ ವಿದ್ಯೆಗಳನ್ನು ಹೇಳಿಕೊಡುತ್ತಾನೆ. ಲವ-ಕುಶರು ಬೆಳೆದು 8 ವರ್ಷದವರಾಗಿದ್ದರು. ಅದೇ ಸಮಯದಲ್ಲಿ ರಾಮನನ್ನು ಒಂದು ಚಿಂತೆ ಕಾಡುತ್ತಿತ್ತು. ಬ್ರಾಹ್ಮಣನ ಮಗನಾಗಿದ್ದ ರಾವಣನನ್ನು ಕೊಂದಿರುವುದರಿಂದ ತನಗೆ ಬಂದಿರಬಹುದಾದ ಬ್ರಹ್ಮಹತ್ಯೆ ಎಂಬ ಪಾಪವನ್ನು ಕಳೆದುಕೊಳ್ಳಲು ನಿಶ್ಚಯಿಸಿದನು. ಅದಕ್ಕಾಗಿ ಅಶ್ವಮೇಧ ಯಾಗ ಮಾಡಬೇಕೆಂದು ನಿರ್ಧರಿಸಿದನು. ಈ ಯಾಗಕ್ಕೆ ತನ್ನ ದೇಶದ ಎಲ್ಲ ಪ್ರಜೆಗಳಿಗೂ ಋಷಿಮುನಿಗಳಿಗೂ ಆಹ್ವಾನವಿರುತ್ತದೆ.
ವಾಲ್ಮೀಕಿ ಮುನಿಗಳು ಲವಕುಶರೊಡನೆ ಈ ಯಾಗಕ್ಕೆ ಹೋಗಿರುತ್ತಾರೆ. ಅಲ್ಲಿ ಲವಕುಶರಿಬ್ಬರು ರಾಮನ ಎದುರು ವಾಲ್ಮೀಕಿ ಋಷಿಗಳಿಂದ ಕಲಿತ ರಾಮಾಯಣವನ್ನು ಹಾಡುತ್ತಾರೆ. ರಾಮನಿಗೆ ಆ ಗಾಯನದ ಮೂಲಕ ತನ್ನದೇ ಕಥೆಯನ್ನು ಕೇಳಿ ಸೋಜಿಗವಾಗುತ್ತದೆ. ವಾಲ್ಮೀಕಿಯಿಂದ ರಾಮನಿಗೆ ಲವಕುಶರು ತನ್ನ ಮಕ್ಕಳೆಂದು ತಿಳಿಯುತ್ತದೆ. ಸೀತೆಯು ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಿರುವ ವಿಷಯ ತಿಳಿದು ಅವಳನ್ನು ತಾನಿರುವಲ್ಲಿಗೆ ಬರುವಂತೆ ಹೇಳಿ ಕಳಿಸುತ್ತಾನೆ. ವಾಲ್ಮೀಕಿ ಮುನಿಯು ಸೀತೆಯನ್ನು ಆಶ್ರಮದಿಂದ ಕರೆದುಕೊಂಡು ಬರುತ್ತಾನೆ. ಆಗ ರಾಮ ಸೀತೆಯನ್ನು ಮತ್ತೊಂದು ಪರೀಕ್ಷೆಯ ಮೂಲಕ ತನ್ನ ಮೇಲಿರುವ ಕಳಂಕದಿಂದ ದೂರಾಗಬೇಕೆಂದು ಹೇಳುತ್ತಾನೆ. ರಾಮನ ಮಾತುಗಳನ್ನು ಕೇಳಿ ಸೀತೆಗೆ ದುಃಖ ಆವರಿಸುತ್ತದೆ. ಆಗ ಸೀತೆಯು ತನ್ನ ತಾಯಿಯಾದ ಭೂದೇವಿಯಲ್ಲಿ ಹೀಗೆ ಕೇಳಿಕೊಳ್ಳುತ್ತಾಳೆ. ತಾನು ಪತಿವ್ರತೆಯೇ ಆಗಿದ್ದಲ್ಲಿ ಭೂಮಿಯ ಬಾಯಿ ಬಿರಿಯಲಿ, ನನ್ನನ್ನು ನಿನ್ನೊಂದಿಗೆ ಕರೆದುಕೊಂಡು ಹೋಗು ಎಂದು ಕೇಳಿಕೊಳ್ಳುತ್ತಾಳೆ. ಎಲ್ಲರೂ ನೋಡುತ್ತಿರುವಂತೆಯೇ ಭೂಮಿ ದೊಡ್ಡ ಸದ್ದಿನೊಂದಿಗೆ ಬಾಯಿ ಬಿಡುತ್ತದೆ. ಅಲ್ಲಿ ಸೀತೆಗಾಗಿ ಸಿಂಹಾಸನವೊಂದು ಪ್ರತ್ಯಕ್ಷವಾಗುತ್ತದೆ. ಸೀತೆಯ ತಾಯಿಯಾದ ಭೂದೇವಿಯು ತನ್ನ ಮಗಳನ್ನು ಅಪ್ಪಿಕೊಂಡು ಭೂಮಿ ಒಳಗೆ ಕರೆದುಕೊಂಡು ಹೋಗುತ್ತಿದ್ದಂತೆ ಭೂಮಿ ಮುಚ್ಚಿಕೊಳ್ಳುತ್ತದೆ. ಈ ದೃಶ್ಯವನ್ನು ಕಂಡು ರಾಮ ಸೀತೆಯನ್ನು ಅನುಮಾನಿಸಿದ್ದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾನೆ. ಆಗ ಮುನಿಗಳು ರಾವಣನ ಸಂಹಾರದ ನಿಮಿತ್ತಕ್ಕಾಗಿ ಸೀತೆಯ ಅವತಾರವಾಗಿತ್ತು, ತನ್ನ ಕಾರ್ಯ ಮುಗಿದಿದ್ದರಿಂದ ಅವಳು ಹೋಗಿದ್ದಾಳೆ, ನೀನು ದುಃಖಿಸಬೇಡ ಎಂದು ರಾಮನನ್ನು ಸಮಾಧಾನಿಸುತ್ತಾರೆ. ವಿಷ್ಣುವಿನ 10 ಅವತಾರಗಳಲ್ಲಿ ರಾಮನೂ ಒಬ್ಬ. ಅವತಾರವಾಗಿ ಅವನ ಲೀಲೆ ಪೂರ್ಣಗೊಂಡಾಗ ಅವನು ತನ್ನ 2 ಪುತ್ರರ ಕೈಯಲ್ಲಿ ಆಳ್ವಿಕೆಯನ್ನು ಬಿಟ್ಟು ಸರಿಯೂ ನದಿಯಲ್ಲಿ ಮುಳುಗಿ ವೈಕುಂಠಕ್ಕೆ ಮರಳಿದನು. ಇಲ್ಲಿಗೆ ರಾಮಾಯಣವು ಸಂಪೂರ್ಣಗೊಂಡಿತು. ಈ ಕಥೆಯನ್ನು ಹೇಳಿದವರಿಗೂ ಕೇಳಿದವರಿಗೂ ಮಂಗಳವಾಗಲಿ. ಧನ್ಯವಾದಗಳು. ಜೈ ಶ್ರೀರಾಮ್.